ಇವತ್ತು ನಮ್ಮ ಅಣ್ಣ ಮಾಡ್ತಾ ಇದ್ದಾನೆ ವಾಂಗಿ ಬಾತ್. ಆದ್ರೆ ಇದು ವಾಂಗಿ ಬಾತ್ ತರ ಇಲ್ಲ, ಪಲಾವ್ ತರ ಏನೋ ಮಾಡ್ತಾ ಇದ್ದಾನೆ. ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಅಂಡ್ ಮಿಸಸ್ ಸಿಂಗಾಪುರ್. ಇವತ್ತು ನಮ್ಮಣ್ಣ ಸ್ಪೆಷಲ್ ಏನೋ ಅಡುಗೆ ಮಾಡ್ತಾ ಇದ್ದಾನೆ, ಬನ್ನಿ ನಿಮ್ಗೂ ತೋರಿಸ್ತೀನಿ. ಇವನೇ ನಮ್ಮಣ್ಣ. ಅಲ್ಲೇನೋ ಕಿಚನ್ ಏರಿ ಮಾಡ್ತಾ ಇದ್ದ, ಇಲ್ಲಿ ನಿಮ್ಗೂ ತೋರಿಸ್ತೀನಿ ನೋಡಿ. ಏನೋ ವಾಂಗಿ ಬಾತ್ ಅಂತ ಗೊತ್ತಿಲ್ಲ, ಏನೋ ಮಾಡ್ತಾ ಇದ್ದಾನೆ ಸ್ಪೆಷಲ್. ಇದೆಲ್ಲ ಹಿಂಗೆ ಗಲೀಜ್ ಮಾಡಿ ಎರಡನೇ ಸಿಟಿ. ಇವಾಗ ಇನ್ನೊಂದು ಸಿಟಿ ಹೊಡೆದ್ಮೇಲೆ ಆಫ್ ಮಾಡ್ತೀನಿ, ಆಮೇಲೆ ಟೇಸ್ಟ್ ಇದೆ ಹೆಂಗಿದೆ ಅಂತ ಹೇಳ್ತೀನಿ. ಇವತ್ತು ನಮ್ಮ ಅಣ್ಣ ಮಾಡ್ತಾ ಇದ್ದಾನೆ ವಾಂಗಿ ಬಾತ್. ಆದ್ರೆ ಇದು ವಾಂಗಿ ಬಾತ್ ತರ ಇಲ್ಲ, ಪಲಾವ್ ತರ ಏನೋ ಮಾಡ್ತಾ ಇದ್ದಾನೆ ನೋಡಿ. ಪಲಾವ್ ಎಲ್ಲ ನಾವು ಈ ತರ ಮಾಡ್ತೀವಿ, ಆ ತರ ಏನೋ ಮಾಡ್ತಾ ಇದ್ದಾನೆ ಸ್ಪೆಷಲ್. ಇವತ್ತೊಂದು ದಿನ ನಂಗೆ ರೆಸ್ಟ್. ನಮ್ಮ ಅಣ್ಣ ಅಡುಗೆ ಮಾಡ್ತಾ ಇದ್ದಾನೆ, ಸಂಡೇ ಸ್ಪೆಷಲ್, ಬ್ರದರ್ಸ್ ಡೇ ಸ್ಪೆಷಲ್. ಬೈ ಏನು ಇದು ಉತ್ತರ ಕರ್ನಾಟಕ ವಾಂಗಿ ಬಾತ್. ಉತ್ತರ ಕರ್ನಾಟಕ ವಾಂಗಿ ಬಾತ್. ಇದಕ್ಕೆ ಏನೇನು ಹಾಕ್ಬೇಕು, ಹೆಂಗ್ ಮಾಡ್ಬೇಕು? ನಾರ್ಮಲ್ ವಾಂಗಿ ಬಾತ್ ತರನೇ ನಾವು ಹಾಕೋದು. ಸ್ವಲ್ಪ ಉತ್ತರ ಕನ್ನಡ ನಮ್ಮ ಯಾವ್ದು ಬ್ರೌನ್ ಕಲರ್, ಮರೂನ್ ಕಲರ್. ಇದು ಗ್ರೀನ್ ಕಲರ್ ವಾಂಗಿ ಹಾಕ್ತಾರೆ, ನಾವು ನಮ್ಮ ಕಡೆ ಮುಳುಗಾಯಿ ಹಾಕ್ತೇವೆ. ಪರ್ಪಲ್ ಕಲರ್ ಮುಳುಗಾಯಿ ಹಾಕ್ತೀವಿ, ಇವರು ವಾಂಗಿ ಹಾಕ್ತಾರೆ ಅಷ್ಟೇ. ಈ ತರ ವಾಂಗಿ ಬಾತ್ ಇವತ್ತು ಸ್ಪೆಷಲ್ ಮನೇಲಿ. ನೀವ್ ಯಾರಾದ್ರೂ ಯಾವಾಗಾದ್ರೂ ಮಾಡಿದ್ರೆ ಕಮೆಂಟ್ ಮಾಡಿ. ಇದು ಹೆಂಗಿರುತ್ತೆ ಅಂತ ಟೇಸ್ಟ್ ತಿಂದ್ಬಿಟ್ಟು ಆಮೇಲೆ ಹೇಳ್ತೀನಿ ನಿಮ್ಗೆ. ಬಾಯ್, ಆಮೇಲೆ ಸಿಗೋಣ. ಬ್ರದರ್ಸ್ ಡೇ ಸ್ಪೆಷಲ್ ನಮ್ಮಣ್ಣ ಇವತ್ತು ಅಡುಗೆ ಮಾಡ್ತಾ ಇದ್ದ. ಸೆಕೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಕುತ್ಕೊಂಡಿದ್ದಾನೆ, ಫೋನ್ ನೋಡ್ತಾ ಇದ್ದಾನೆ. ಇಲ್ಲಿ ನೋಡಿ, ಇಲ್ಲಿ ಹೆಂಗ್ ಮಲ್ಕೊಂಡಿದ್ದಾನೆ. ನಮ್ಮ ಅಣ್ಣ ಮಾಡಿರೋ ವಾಂಗಿ ಬಾತ್ಗೆ ಮೊಸರು ಬೇಕಂತೆ, ಅದಕ್ಕೆ ಮೊಸರು ತೊಗೊಂಡ್ಬರ್ತೀನಿ ಅಂಗಡಿಗೆ ಹೋಗಿ. ಇವಾಗ ಹೋಗಿ ಮೊಸರು ತೊಗೊಂಡು ಬಂದೆ. ಬನ್ನಿ ನಮ್ಮ ಕುಕ್ಕರ್ ನೋಡೋಣ ಏನಾಯ್ತಂತ. ಕುಕ್ಕರ್ ಇನ್ನೂ ವಿಸಲ್ ಬಿಟ್ಟಿಲ್ಲ, ನೋಡೋಣ. ನನಗೂ ತುಂಬ ಆಸೆ ಇದೆ ನಮ್ಮ ಅಣ್ಣ ಮಾಡಿರೋ ವಾಂಗಿ ಬಾತ್ ಹೆಂಗಿದೆ ಟೇಸ್ಟ್ ಎಲ್ಲ ಅಂತ ನೋಡಬೇಕು ಅಂತ. ಅದಕ್ಕೆ ನೋಡೋಣ, ತಿಂದ್ಬಿಟ್ಟು ಹೇಳ್ತೀನಿ ನಿಮಗೆ ಟೇಸ್ಟ್ ಹೆಂಗಿದೆ ಅಂತ. ಆಮೇಲೆ ಸರ್ವ್ ಮಾಡಿ ಅವ್ರಿಗೆ ಕೊಡ್ತೀನಿ. ತೊಗೊಂಡು ಬಂದು ಕುಕ್ಕರ್ ಇಟ್ಟಿದ್ದೀನಿ. ನಮ್ಮ ಅಣ್ಣ ಒಳಗಡೆ ಮೊಸರು ಬಜ್ಜಿ ಮಾಡ್ತಾ ಇದ್ದಾರೆ. ಇವ್ರು ನೋಡಿ ಏನು ಕೆಲಸ ಮಾಡಲ್ಲ, ಹಂಗೆ ಬರೀ ಕುತ್ಕೊಳ್ಳೋದು ತಿನ್ನೋದು, ಅದೇ ಇವ್ರ ಕೆಲಸ. ಇದು ಯಾರಂದ್ರೆ ಇದೇ ನನ್ನ ಗಂಡ. ಫುಲ್ ಸೀರಿಯಸ್ ಆಗಿ ಮ್ಯಾಚ್ ನೋಡ್ತಾ ಇದ್ದಾರೆ ನೋಡಿ. ಒಂದು 2 ನಿಮಿಷನೂ ಆಗಿಲ್ಲ, ಕುಕ್ಕರ್ ತೊಗೊಂಡು ಬಂದಿಟ್ಟು ಹೆಂಗೆ ತೆಗೆದು ಪ್ಲೇಟ್ಗೆಲ್ಲ ಹಾಕ್ಕೊತಾ ಇದ್ದಾರೆ ನೋಡಿ. ನಮ್ಮ ಅಣ್ಣ ಮೊಸರು ಬಜ್ಜಿ ಮಾಡ್ತಾ ಇದ್ದಾನೆ, ಮಾವಿನಹಣ್ಣು ಕಟ್ ಮಾಡ್ತಾ ಇದ್ದಾನೆ ನೋಡಿ. ಇವಾಗ ಮೊಸರು ಬಜ್ಜಿ ಮಾಡಿಟ್ಟಿದ್ದಾನೆ ಇಲ್ಲಿ. ಅಯ್ಯೋ, ಮಾಡಿಲ್ಲ, ಇನ್ನು ಅರ್ಧಂಬರ್ಧ ಮಾಡಿದ್ದಾನೆ. ಇಲ್ಲಿ ನೋಡಿ, ಹಾಕೊಂಡು ಹೊಡೆದೇ ಇವ್ರ ಕೆಲಸ. ಸ್ಪೆಷಲ್ ನಮ್ಮ ಮನೇಲಿ ನಮ್ಮ ಅಣ್ಣ ಮಾಡಿರೋ ವಾಂಗಿ ಬಾತ್, ಮಾವಿನಹಣ್ಣು, ಉಪ್ಪಿನಕಾಯಿ ಇದೆ ಅಲ್ಲಿ, ಮೊಸರು ಬಜ್ಜಿ. ನೀನು ಮಾಡಿರೋ ವಾಂಗಿ ಬಾತ್ ಟೇಸ್ಟ್ ಹೆಂಗಿದೆ ಭಯ್ಯ? ಸೂಪರ. ಹೆಂಗಿದೆ ರೀ ಯಜಮಾನ್ರಿ? ನಮ್ಮ ಯಜಮಾನ್ರು ನೋಡಿ, ಅಯ್ಯೋ ದೇವ್ರ ಮೇಲೆ ಎಷ್ಟೋ ಭಕ್ತಿ ಐತಿ ನನಗೆ. ಮಾಡ ನಾನು ಕಲಿತೀನಿ, ಹೆಂಗೈತಿ ಹೇಳು ಟೇಸ್ಟ್? ಚಂದ ಮಾಡೋಣ. ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ನಮ್ಮ ಅಣ್ಣ ಮಾಡಿರೋ ವಾಂಗಿ ಬಾತ್. ಸಖತ್ತಾಗಿ ಆಗಿದೆ. ಆದರೆ ಇದು ವಾಂಗಿ ಬಾತ್ ಅಲ್ಲ, ವಾಂಗಿ ಪಲಾವ್ ಮಾಡಿದ್ದಾನೆ ನಮ್ಮ ಅಣ್ಣ.
ವಾಂಗಿ ಪಲಾವ್ ತಿಂತಾ ಇದೀವಿ. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಊಟ ಎಲ್ಲ ಆಯ್ತು. ಇವಾಗ ಐಸ್ ಕ್ರೀಮ್ ತಿಂತಾ ಇದ್ದಾರೆ ನೋಡಿ. ಐಸ್ ಕ್ರೀಮ್ ಅಲ್ಲಿ ಏನೇನಿದೆ ಅಂತಂದ್ರೆ ಇದು ರಾಜ್ಭೋಗ್ ಐಸ್ ಕ್ರೀಮ್ ತೊಗೊಂಡು ಬಂದಿರೋದು. ಆದರೆ ಅದರಲ್ಲಿ ಏನೇನು ಹಾಕಿದ್ದಾರೆ ಹೇಳ್ತೀನಿ ರೀ. ಇವರೇ ಇದನ್ನು ರೆಡಿ ಮಾಡಿರೋದು. ಅದರಲ್ಲಿ ಏನೇನು ಹಾಕಿದ್ದಾರೆ ಹೇಳ್ತೀನಿ ನಿಮಗೆ. ಇಲ್ಲಿ ನಮ್ಮ ಅಣ್ಣನ ಕೊಡ್ತೀನಿ. ಐಸ್ ಕ್ರೀಮಲ್ಲಿ ಮಾವಿನ ಹಣ್ಣು ಕಟ್ ಮಾಡಿ ಹಾಕಿದ್ದಾರೆ. ಮತ್ತು ಗೋಡಂಬಿ, ದ್ರಾಕ್ಷಿ ಇಲ್ಲ ಗೋಡಂಬಿ, ಬಾದಾಮಿ ಮತ್ತು ಪಿಸ್ತಾ ಇದರಲ್ಲಿ ಹಿಂಗಿದು ಮಾಡಿ ಹಾಕಿದ್ದಾರೆ. ಇದನ್ನ ಇವಾಗ ತಿಂತೀನಿ, ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ತುಂಬ ಸೂಪರ್ ಆಗಿದೆ ನೋಡಿ. ಇಲ್ಲಿ ಹೆಂಗೆ ಕುತ್ಕೊಂಡು ತಿಂತಾ ಇದ್ದಾನೆ ಇಲ್ಲಿ ನೋಡಿ. ಐಸ್ ಕ್ರೀಮ್ ಎಲ್ಲ ತಿಂದಾಯಿತು. ನಮ್ಮ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್ ಬಾಯ್, ಗುಡ್ ನೈಟ್, ಟೇಕ್ ಕೇರ್.